ನೋಡಿ ಮೆಂತೆ ತಂಬುಳಿ ರೆಡಿ ಆಗಿದೆ. ಕಲರೆಲ್ಲ ನೋಡಿ ಅಂತ ಹೇಗೆ ಕಾಣ್ತಾ ಉಂಟು, ಭಾರಿ ರುಚಿ ಆಯ್ತಾ. ಇಲ್ಲಿ ಒಗ್ಗರಣೆ ಎಲ್ಲ ಕೊಟ್ಟು ಭಾರಿ ಪರಿಮಳ ಬರ್ತಾ ಉಂಟು. ನಾನಿವತ್ತು ನಿಮ್ಗೊಂದು ತಂಬುಳಿ ಹೇಳಿಕೊಡ್ತೇನೆ ಆಯ್ತಾ. ಸೆಕೆಗಾಲ ಮುಗಿದ್ರೊಳಗೆ ಒಂದ್ಸಲ ನೀವು ಮಾಡಿ ನೋಡಿ. ದೇಹಕ್ಕೆ ತಂಪಾದ ತಂಬುಳಿ, ಮೆಂತೆ ತಂಬುಳಿ ಯಾವ ರೀತಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಬೇಸಿಗೆಯ ಬಿಸಿಲಿಗೆ ಉಂಟಲ್ಲ ತಂಪಾದ ಮೆಂತೆ ತಂಬುಳಿ ನಾನು ಮಾಡ್ತಾ ಇದ್ದೇನೆ. ನಮ್ಮ ದೇಹಕ್ಕೆ ಎಷ್ಟು ತಂಪಾಗ್ತದೋ ಅಷ್ಟು ತಂಪು ಮಾಡ್ಕೋಬೇಕು. ಮೆಂತೆ ತಂಬುಳಿ ದೇಹಕ್ಕೆ ಭಾರಿ ತಂಪು. ಅದಕ್ಕೆ ಬೇಕಾಗಿ ನಾನು ಬಾಣಲೆ ಇಟ್ಟಿದ್ದೇನೆ. ಅದರಲ್ಲಿ ಫಸ್ಟಿಗೆ ಮೆಂತೆಯನ್ನು ಹುರಿಬೇಕು. 1 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಹಾಕೋತಾ ಇದ್ದೇನೆ. 1.5 ಸ್ಪೂನ್ ಆಗುವಷ್ಟು ಮೆಂತೆ, 3/4 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, 2 ಬ್ಯಾಡಗಿ ಮೆಣಸು ಕಟ್ ಮಾಡಿ ಹಾಕೊಂಡೆ. ಸ್ವಲ್ಪ ಹುರಿದ್ರೆ ಸಾಕು. ಉದ್ದಿನಬೇಳೆ ಸ್ವಲ್ಪ ಕೆಂಪಾಗಲಿ. ಮೆಂತೆ ತಂಬುಳಿಯಲ್ಲಿ ಮೆಂತೆ ಜಾಸ್ತಿ ಹಾಕಬೇಕು. ಸ್ವಲ್ಪ ಕಹಿ ಕಹಿ ಇರ್ತದೆ ತಂಬುಳಿ, ಆದರೂ ಕೂಡ ದೇಹಕ್ಕೆ ಭಾರಿ ಒಳ್ಳೆಯದು. ನೋಡಿ ಮೆಂತೆ, ಉದ್ದಿನಬೇಳೆ ಹಾಗೆಯೇ ಬ್ಯಾಡಗಿ ಮೆಣಸು ಎಲ್ಲ ಸ್ವಲ್ಪ ಫ್ರೈ ಆಯಿತು. ಇಷ್ಟಾದರೆ ಸಾಕು. ಒಂದು ಮಿಕ್ಸಿಗೆ 3 ರಿಂದ 4 ಸ್ಪೂನ್ ಆಗುವಷ್ಟು ತೆಂಗಿನ ತುರಿ. ನಮ್ಮ ತಂಬುಳಿಗೆಲ್ಲ ತೆಂಗಿನಕಾಯಿ ಜಾಸ್ತಿ ಹಾಕಲಿಕ್ಕಿಲ್ಲ, ಸ್ವಲ್ಪ ಹಾಕಿದರೆ ಸಾಕಾಗ್ತದೆ. ನೋಡಿ ಇಷ್ಟು ಸಾಕು. ಹುರಿದ ಮಸಾಲೆಯನ್ನು ಹಾಕೊಳ್ಳುವ. ಎಲ್ಲ ತಂಬುಳಿ ಉಂಟಲ್ಲ ಜೀರಿಗೆ ಹಾಕ್ತೇವೆ, ಆದರೆ ಮೆಂತೆ ತಂಬುಳಿಗೆ ಜೀರಿಗೆ ಹಾಕುದಿಲ್ಲ ನಾವು. ನಾನಂದ್ರೆ ಇದು ನಮ್ಮನೇಲಿ ಯಾವ ರೀತಿ ಮಾಡ್ತೇವೆ ಅದೇ ರೀತಿ ಮಾಡ್ತಾ ಇರೋದು. ಮಿಕ್ಸಿಗೆ ಹಾಕುವಾಗ ನೀರು ಹಾಕುವ ಬದಲು ನಾನು ಗಟ್ಟಿ ಮೊಸರನ್ನು ಹಾಕ್ತಾ ಇದ್ದೇನೆ. ಒಂದು 3 ರಿಂದ 4 ಸ್ಪೂನ್ ಮೊಸರು ಹಾಕೋಬಹುದು. ನಮ್ಮ ತಂಬುಳಿಗೆಲ್ಲ ಮೊಸರು ಹಾಕಿದ್ರೇ ಒಳ್ಳೆ ಪರಿಮಳ. ಎಷ್ಟಾಗ್ತದಷ್ಟು ಈ ನೀರಿನ ಬದಲಿಗೆ ಮೊಸರನ್ನೇ ಯೂಸ್ ಮಾಡಬೇಕು. ಇದನ್ನೇ ನುಣ್ಣಗೆ ರುಬ್ಬಿಕೊಂಡು ತರ್ತೇನೆ. ನುಣ್ಣಗೆ ರುಬ್ಬಿ ಆಯಿತು ನೋಡಿ. ಸ್ವಲ್ಪ ಕೂಡ ತರಿ ತರಿ ಇರಬಾರ್ದು. ನಾನು ಇವತ್ತು ಮಾಡಿದ ಮೆಂತೆ ತಂಬುಳಿ ಉಂಟಲ್ಲ ಕೆಂಪು ಕಲರಲ್ಲಿದೆ. ನಿಮಗೆ ಹಸಿರು ಕಲರ್ ಬೇಕಾದರೆ ಹಸಿಮೆಣಸನ್ನು ಹಾಕೋಬಹುದು, ಬ್ಯಾಡಗಿ ಮೆಣಸನ್ನು ಸ್ಕಿಪ್ ಮಾಡ್ಕೋಬಹುದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತೇನೆ. ತಂಬುಳಿಯನ್ನು ಸ್ವಲ್ಪ ನೀರು ಮಾಡಿಕೊಳ್ಳುವ. ನಾನು ನೀರು ಮಜ್ಜಿಗೆಯನ್ನು ಹಾಕೋತಾ ಇದ್ದೇನೆ. ನಾವು ರುಬ್ಬುವಾಗ ದಪ್ಪ ಇದ್ದರೆ ಕೂಡ ನಂತರ ಈ ಥರ ನೀರೆಲ್ಲ ಸೇರಿಸ್ಕೊಂಡು ಹದ ನೋಡ್ಕೋಬೋದು. ಈ ಹದದಲ್ಲಿ ಇರಬೇಕು ತಂಬುಳಿ ಯಾವಾಗಲೂ. ನಾನಿಲ್ಲಿ ನೀರಿನ ಬದಲಿಗೆ ನೀರು ಮಜ್ಜಿಗೆಯನ್ನು ಸೇರಿಸ್ಕೊಂಡೆ. ನೋಡಿ ಮೆಂತೆ ತಂಬುಳಿ ಹುರಿದು ಮಾಡ್ಬೋದು, ಹಾಗೆಯೇ ಹಸಿ ಮೆಂತೆನ ತಗೊಂಡು ತಂಬುಳಿ ಮಾಡ್ಬೋದು. ಹುರಿದು ಮಾಡೋದ್ರಿಂದ ನಮಗೆ ಲೋಳೆ ಬಿಡುವುದಿಲ್ಲ, ಅದೊಂದು ಅದರಲ್ಲಿ ಬೆನಿಫಿಟ್. ಫೈನಲ್ ಆಗಿ ಒಂದು ಮೆಂತೆ ತಂಬುಳಿಗೆ ಒಗ್ಗರಣೆ ಕೊಡುವ. 1 ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೇನೆ. 3/4 ಸ್ಪೂನ್ ಆಗುವಷ್ಟು ಸಾಸಿವೆ, 1 ಬ್ಯಾಡಗಿ ಮೆಣಸನ್ನು ಹಾಕ್ಕೊಂಡೆ, 1 ಎಸಳು ಕರಿಬೇವು. ನೋಡಿ ಮೆಂತೆ ತಂಬುಳಿ ರೆಡಿ ಆಗಿದೆ. ಕಲರೆಲ್ಲ ನೋಡಿ ಅಂತ ಹೇಗೆ ಕಾಣ್ತಾ ಉಂಟು, ಭಾರಿ ರುಚಿ ಆಯ್ತಾ. ಇಲ್ಲಿ ಒಗ್ಗರಣೆ ಎಲ್ಲ ಕೊಟ್ಟು ಭಾರಿ ಪರಿಮಳ ಬರ್ತಾ ಉಂಟು. ನಮ್ಮ ಇವತ್ತಿನ ಮೆಂತೆ ತಂಬುಳಿ ಹೇಗೆ ಆಗಿದೆ ಅಂತ ಹೇಳಿ ನೀವು ಕೂಡ ನೋಡಿದ್ರಲ್ಲ. ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ ಆಯ್ತಾ. ನಿಮ್ಮ ಮನೆಯಲ್ಲಿ ಯಾವತ್ತು ಈ ಸಾರು, ಸಾಂಬಾರು, ಚಟ್ನಿ, ಪಲ್ಯ ಇದನ್ನೇ ತಿಂತಾ ಇರ್ತೀರಲ್ಲ, ಅದು ಬಿಟ್ಟು ಇವತ್ತಿನ ಮೆಂತೆ ತಂಬುಳಿ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ದೇಹಕ್ಕಂತೂ ತಂಪಾಗಿರ್ತದೆ. ಈ ಸೆಕೆಗಾಲಕ್ಕಂತೂ ಒಂದು ಹೇಳಿ ಮಾಡಿಸಿದ ರೆಸಿಪಿ. ನೀವು ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ನಾನು ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇನೆ. ಥ್ಯಾಂಕ್ ಯು.